जैसा कि आप सब जानते हैं, एसके एजाज अहमद सेडम जर्नलिस्ट रोड के मसले को लेकर कई सारे वीडियो बनाए। बशेश्वर सर्कल से लेके भारत पेट्रोल पंप तक रोड एक्सीडेंट की वीडियो बनाए हैं। बशेश्वर सर्कल से भारत पेट्रोल पंप तक कई सारे एक्सीडेंट हुए, कई लोगों की जानें चली गई, कई लोगों की हाथ पैर टूट गए। एसके एजाज अहमद सेडम जर्नलिस्ट ऐसे वीडियो 3 साल से लगातार वीडियो बना रहे हैं। यहाँ पे आवाम को काफ़ी तकलीफ और मुसीबतों का सामना करना पड़ रहा है। ट्रैफिक ज़्यादा हो चुकी और अगर लॉरी रोड पे ठहर गई तो आवाम को और दूसरे गाड़ी वालों को परेशानी हो रही है। इस रोड पे कई सारे एक्सीडेंट हो चुकी है। कुछ लोग सेडम के थे, कुछ लोग विलेजेस के और कई सारे लोग तो दूसरे शहरों के भी थे। आज उनके घर वाले बहुत परेशान हैं। इस रोड पे काफ़ी सारे एक्सीडेंट सुनने में आ रहा था। मेडिकल एजुकेशन मिनिस्टर डॉक्टर शरण प्रकाश पाटिल रोड को डेवलप करने के लिए फैसला लिए। सेडम तालुका 2023-24 के विभिन्न विकास कार्यों का भूमि पूजन समारोह आयोजित किया गया। रोड इनॉग्रेशन किए मेडिकल एजुकेशन मिनिस्टर डॉक्टर शरण प्रकाश पाटिल। सेडम तालुका के बशेश्वर सर्कल से भारत पेट्रोल पंप तक साल 2023-24 KKRDB योजना के तहत सड़क चौड़ीकरण कार्य की अनुमानित 6 करोड़ रुपए हैं। डॉक्टर शरण प्रकाश पाटिल ने PWD ऑफिसर्स, डिपार्टमेंट्स, कॉन्ट्रैक्टर सभी को इस काम को जल्द से जल्द पूरा करने के लिए कहा। तालुका एडमिनिस्ट्रेशन, म्युनिसिपैलिटी एंड पब्लिक वेलफेयर डेवलपमेंट ऑफिसर्स along with कांग्रेस पार्टी लीडर सेडम सिटीजन्स वेर प्रेजेंट इन द प्रोग्राम। आइए देखते हैं पूरी रिपोर्ट टीम पठान, सुफियान खान, मिस्टर एसके एजाज अहमद सेडम जर्नलिस्ट के साथ। ಅಂದ್ಕೊಂಡಿರ್ತಕ್ಕಂಥ ಈ ಅಡಿಗಲ್ಲು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ರುದ್ನೂರ್ ಅವರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಾಗೇಶ್ವರ ಮಾಲಿ ಪಾಟೀಲ್ ಅವರೇ, ಸಹೋದರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರೇ ಮತ್ತು ಹಿರಿಯರಾಗಿರ್ತಕ್ಕಂಥ ಗಫೂರ್ ಅವರೇ ಮತ್ತು ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶರಣ ರೆಡ್ಡಿ ಪಾಟೀಲ್ ಅವರೇ ಮತ್ತು ಆತ್ಮೀಯರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಬೊಮ್ಮಳ್ಳಿ ಅವರೇ ಮತ್ತು ವಾಸುದತ್ತ ಯೂನಿಯನ್ ಕಾರ್ಮಿಕರ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪುರಸಭೆ ಸದಸ್ಯರೇ ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಯಂಕ ಅವರೇ ಮತ್ತು ಈ ಒಂದು ಸಭೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ನಾವಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಸೇಡಂ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಇಲ್ಲಿ ಬಸವೇಶ್ವರ ವೃತ್ತದಿಂದ ವಾಸುದತ್ತ ಹೋಗ್ತಕ್ಕಂಥ ರಸ್ತೆಯಲ್ಲಿ ಅಗಲೀಕರಣ ಮಾಡಬೇಕು. ಯಾಕಂದ್ರೆ ಪದೇ ಪದೇ ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡೂ ಕಡೆ ಇದು ವೈಡ್ನಿಂಗ್ ಕೆಲಸವನ್ನ PWD ಇಲಾಖೆಯಿಂದ ಈಗಾಗಲೇ ಟೆಂಡರ್ ಕರೆದು ಟೆಂಡರ್ನ ವಹಿಸಲಾಗಿದೆ. ಇದರ ಅಡಿಗಲ್ಲು ಸಮಾರಂಭ ಮತ್ತು ಸೇಡಂನಿಂದ ಸುಲೆಪೇಟ್ ಹೋಗ್ತಕ್ಕಂಥ ರಸ್ತೆ ಹದಗೆಟ್ಟಿರೋದ್ರಿಂದ ಅದನ್ನು ಕೂಡ ರೀಕಾರ್ಪೆಟಿಂಗ್ ಮಾಡ್ತಕ್ಕಂಥದ್ದು ಸುಮಾರು 3 ಕೋಟಿ 51 ಲಕ್ಷ ಮೊತ್ತದ ಕಾಮಗಾರಿ ಮತ್ತು ಸೇಡಂ ಪಟ್ಟಣದ ಕಲಬುರಗಿ ರಸ್ತೆಯಲ್ಲಿ ಇರತಕ್ಕಂಥ 17ನೇ ಬಡಾವಣೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ರಸ್ತೆ, CC ರೋಡು, ಡ್ರೇನು, ಈ ಒಂದು ಕಾಮಗಾರಿಗಳ ಅಡಿಗಲ್ಲು ಸಮಾರಂಭವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಸೇಡಂ ಪಟ್ಟಣದಲ್ಲಿ ಅನೇಕ ಬಡಾವಣೆಗಳಲ್ಲಿ ಕಾಮಗಾರಿಗಳು ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಆಗಿವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನೆನಗುದಿಗೆ ಬಿದ್ದಿರ್ತಕ್ಕಂಥ ಈ ನಮ್ಮ ಸ್ಟೇಡಿಯಂ ಆಗಿರ್ಬೋದು ಅಥವಾ ಇಂಡೋರ್ ಸ್ಟೇಡಿಯಂ ಆಗಿರ್ಬೋದು ಅಥವಾ ನಮ್ಮ ಪುರಸಭೆ ಮಳಿಗೆ ಆಗಿರ್ಬೋದು, ಇವೆಲ್ಲವನ್ನ ಆಮೇಲೆ ಮೊನ್ನೆ ತಾನೇ ನಾವು ಉದ್ಘಾಟನೆ ಮಾಡಿರ್ತಕ್ಕಂಥ ಅಗ್ರಿಕಲ್ಚರ್ ಆಫೀಸ್ ಆಗಿರ್ಬೋದು, ABMCಯಲ್ಲಿ ನಡೀತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ಮತ್ತು ಸೇಡಂ ಪಟ್ಟಣದ ಎಲ್ಲ ಬಡಾವಣೆಗಳಿಗೆ ನಡೀತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ ಈಗಾಗಲೇ ಚಾಲನೆ ಕೊಡಲಾಗಿದೆ ಮತ್ತು ಇನ್ನೂ ಒಂದು ಕಾಮಗಾರಿ
ಈ ನಮ್ಮ ರಿಂಗ್ ರೋಡ್ಗೆ ಒಂದೇ ಕಡೆ ಮಾಡಿದರೆ ಇಲ್ಲಿ PWD ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆ ಇವತ್ತು ಆ ರಿಂಗ್ ರೋಡ್ ಕೆಲಸ ಶೀಘ್ರದಲ್ಲೇ ಪ್ರಾರಂಭ ಆಗ್ಬೇಕು. ಅತಿ ಶೀಘ್ರದಲ್ಲೇ ಅದನ್ನು ಕೂಡ ಕೆಲಸ ಮಾಡತಕ್ಕಂತ ಅಗತ್ಯ ಇದೆ. ಇವೆಲ್ಲ ಕಾಮಗಾರಿಗಳು ಮಾಡತಕ್ಕಂತ ಉದ್ದೇಶ ಇಲ್ಲಿ ಸೇಡಂ ಪಟ್ಟಣ ಒಂದು ಸುಂದರವಾಗಿರ್ತಕ್ಕಂಥ ಒಂದು ನಗರ. ಇವತ್ತು ಅನೇಕ ವರ್ಷಗಳಿಂದ ಇಲ್ಲಿ ಅಭಿವೃದ್ಧಿಯನ್ನ ಮಾಡೋದ್ರ ಜೊತೆಗೆ ಇಲ್ಲಿ ಕೇವಲ ನಗರ ಅಷ್ಟೇ ಅಲ್ಲ, ಪ್ರತಿಯೊಂದು ಗ್ರಾಮದ ರಸ್ತೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಒಳ ರಸ್ತೆಗಳಾಗಿರ್ಬೋದು, ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಸದುದ್ದೇಶ ಆಗಿದೆ. ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಇವತ್ತು ಮೊನ್ನೆ ತಾನೇ ಆಗಿರ್ತಕ್ಕಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸುಮಾರು 46 ವಿಷಯಗಳಿಗೆ ಸುಮಾರು 11,770 ಕೋಟಿ ರೂಪಾಯಿ ಈ ಭಾಗದ ಅಭಿವೃದ್ಧಿಗಾಗಿ ಮೀಸಲಿಡಲಾಗಿದೆ. ಅನೇಕ ಯೋಜನೆಗಳಿಗೆ ಮಂಜೂರಾತಿ ನೀಡಲಾಗಿದೆ. ಹಾಗಾಗಿ ಅವರಿಗೂ ಕೂಡ ಅಭಿನಂದಿಸ್ತಾ, ನಮ್ಮ ಸರ್ಕಾರ ನಮ್ಮ ಗ್ಯಾರಂಟಿಗಳನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸಿ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವರ್ಷಕ್ಕೆ 5,000 ಕೋಟಿ ಅನುದಾನ ಕೊಡೋದ್ರ ಜೊತೆಗೆ ನಾವು ಇಲ್ಲಿರ್ತಕ್ಕಂಥ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವುದರ ಮುಖಾಂತರ ಮತ್ತು ಈ ಭಾಗದಲ್ಲಿ ಅನೇಕ ಆಸ್ಪತ್ರೆಗಳು, ಕಲಬುರಗಿ ಜಿಲ್ಲೆಯಲ್ಲಿ ಜಯದೇವ ಆಸ್ಪತ್ರೆ, ಇಂದಿರಾ ಗಾಂಧಿ ಚಿಲ್ಡ್ರನ್ ಹಾಸ್ಪಿಟಲ್, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್, ಮತ್ತೆ ಇಲ್ಲಿ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮತ್ತೆ ಇಲ್ಲಿ ಸುಟ್ಟು ಗಾಯದ ಅಂದ್ರೆ ಬರ್ನ್ಸ್ ಯೂನಿಟ್ ಎಲ್ಲವನ್ನ ಮಾಡ್ತಕ್ಕಂಥ ಉದ್ದೇಶ ಕಲಬುರಗಿ ಜಿಲ್ಲೆ ಜನರಿಗೆ ಅನುಕೂಲ ಆಗಲಿ ಅಂತ ಮಳೆ ಬರ್ತಾ ಇದೆ. ಅದಕ್ಕಾಗಿ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅಧಿಕಾರಿಗಳಿಗೆ ಸೂಚನೆ ಏನಂದ್ರೆ 100% ಕ್ವಾಲಿಟಿ ಮತ್ತು ಸ್ಪೀಡ್ ಮೇಂಟೈನ್ ಮಾಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕ್ವಾಲಿಟಿಯಲ್ಲಿ ಯಾರು ಕಾಂಪ್ರಮೈಸ್ ಮಾಡಬಾರದು ಮತ್ತು ಸ್ಪೀಡ್ ಕೂಡ ಮೇಂಟೈನ್ ಮಾಡಬೇಕು. ಒಳ್ಳೆ ರೀತಿಯ ಗುಣಮಟ್ಟದ ಕಾಮಗಾರಿಗಳು ತಾವು ಮಾಡಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನ ಇಲ್ಲಿ ಅಧಿಕಾರಿಗಳಿಗೆ ಕೊಡುತ್ತಾ ತಮ್ಮೆಲ್ಲರಿಗೂ ವಂದಿಸಿ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇನ್ನೆರಡು ಹೊಸದಾಗಿ ಸೇಡಂಗೆ ನರ್ಸಿಂಗ್ ಕಾಲೇಜ್ ಅನ್ನ ಮಂಜೂರಾಗಿದೆ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಕೂಡ ಮಂಜೂರಾಗಿದೆ. ಅದು ಕೂಡ ಶೀಘ್ರದಲ್ಲಿ ಪ್ರಾರಂಭ ಆಗ್ತದೆ. ಧನ್ಯವಾದಗಳು ಸರ್ ಅವರಿಗೆ. ಕಾರ್ಯಕ್ರಮಕ್ಕೆ ಆಗಮಿಸಿ